ಜಿಲ್ಲೆಯ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ವಿಚಾರಣಾ ದಿನ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಉದ್ವಿಗ್ನತೆ ಸೃಷ್ಟಿಸಿದೆ. ಯಳನಾಡು ಗ್ರಾಮದ ಕಾಂತರಾಜು 50 ವರ್ಷ ಎಂಬುವರು ಮೃತ ದುರ್ದೈವಿಯಾಗಿದ್ದಾರೆ. ಜೂಜಾಟದ ಆರೋಪದಲ್ಲಿ ಕಾಂತರಾಜು ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆತಂದಿದ್ರು. ಈ ವೇಳೆ ಠಾಣೆಯಲ್ಲಿ ಕಾಂತರಾಜು ಅವರಿಗೆ ಎದೆ ನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ ಅಂತ ತಿಳಿದು ಬಂದಿದೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೂ ಮಾರ್ಗ ಮಧ್ಯೆ ಅವರು ಕೊನೆಯುಸಿರೆಳೆದಿದ್ದಾರೆ. ಇದಕ್ಕೆ ವಿರೋಧವಾಗಿ ಪೊಲೀಸ್ ಕಿರುಕುಳವೇ ಸಾವಿಗೆ ಕಾರಣ ಅಂತ ಯಳನಾಡು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೂರಾರು ಗ್ರಾಮಸ್ಥರು ಹುಳಿಯಾರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಭಾರೀ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ಮಾಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚುವರಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದ್ದು, ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಟ್ರೀಟ್ಮೆಂಟ್ ಕೊಡಲಿಲ್ಲ, ಅಲ್ಲಿ ಹೋದ್ರು, ಹಂಗಾಗಿ ಸತ್ತೋದವ್ರು ಅಂತ ಅವ್ರು ಹೇಳ್ತಾರೆ. SP ಅವರು ಹೊಡೆದಿಲ್ಲ ಅಂತಾರೆ. ಬಟ್ ಒಂದು ಸತ್ಯ, ಅವನಿಗೆ ಅಟ್ಯಾಕ್ ಆದಾಗ ಪೊಲೀಸ್ನವರು ಅವನ್ನ ಆಸ್ಪತ್ರೆಗೆ ತಗೊಂಡು ಹೋಗಲೇ ನಿಂತ್ಕೊಬೋದು, ದೊಡ್ಡ ಅಪರಾಧ ಆಗೈತೆ. ಹಂಗಾಗಿ ಇವತ್ತು ಸ್ಟೇಷನಲ್ಲಿ ಯಾರಿದ್ರು, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕೇಸ್ ತಗೋಬೇಕು. ಯಾರು ಜವಾಬ್ದಾರಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲಿ ಮಾಡಿಕೊಡ್ದು ತುಮಕೂರಲ್ಲಿ ತಗೊಂಡೋಗಿ ಮಾಡಬೇಕು. ಇಬ್ಬರು ಡಾಕ್ಟರ್ ಹತ್ರ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೂವ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನ ನೀವೆಲ್ಲ ಒಪ್ಪೋದಾದ್ರೆ ಈ ವಿಷಯನ ಇಲ್ಲಿ ಬಿಡೋಣಪ್ಪ. ಎರಡನೇದು, ನಾನು ಎಲ್ಲರ ಎದುರಿಗೆ ಹೇಳ್ತಿದ್ದೀನಿ, ಹುಳಿಯಾರು ಹೋಗ್ಲಿ ಅಡ್ಡೆ ಆಗಿದೆ ಇಸ್ಪೀಟ್ ಆರ್ಡರ್ಗೆ. ಇವತ್ತು ಈ ಇಸ್ಪೀಟ್ ಆರ್ಡರ್ ಕೃತ್ಯ, ಈ ಸಾವಾಗ ಕೃತ್ಯ ಆಗ್ತಿರ್ಲೇ ಇಲ್ಲ. ಕಡ್ಡಾಯವಾಗಿ ಹೇಳೋದು ಏನಿಲ್ಲ, ಏನು ಕಂಟ್ರೋಲೇ ಇಲ್ಲ ಇಲ್ಲಿ. SP ಅವ್ರು ಏನಾದ್ರು ಅದ್ರ ಮೇಲೆ ಏನಾದ್ರು ಆಕ್ಷನ್ ತಗೊಂಡ್ರೆ ಇದ್ರೆ ನಾವೆಲ್ಲ ಮತ್ತೆ ಬೀದಿಗಿಳಿಯೋ ಪ್ರಸಂಗ ನಿರ್ಮಾಣ ಆಗುತ್ತೆ. ಇವತ್ತು ಸಮಾಧಾನವಾಗಿ ಹೋಗ್ತಾ ಇದೀವಿ. ಇದನ್ನೇನಾರು ಕಂಟ್ರೋಲ್ ಮಾಡಿದ್ರೆ SP ಅವರೇ ಆಗ್ತಾ ಇದೆ, ಇದಾಗಲ್ಲ. ಈ ಊರಲ್ಲಿ ಮಾತ್ರ ಸಹಿಸಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಕಳ್ತನ ಮಿತಿಮೀರಿ ಹೋಗೈತೆ. ಕುರಿ ಕಲಿತಾರೆ, ಕೋರ್ಟಿಂದ ಹೋಗ್ತಾರೆ, ಹುಡುಗಿ ಸರ ಕಿತ್ಕೊಂಡು ಹೋಗ್ತಾರೆ. ಏನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಲ್ಲಿ ಓಪನ್ ಹಿಂಗೆ 5-6 ಗಂಟೆಗೆ ಬಸ್ ಇಳಿದು ಇನ್ನೊಂದು ಗಾಡೀಲಿ ಹೋಗ್ತಾರೆ. ಪಾಪ ಕೆಂಕೆರೆ ಹೆಣ್ಮಕ್ಳನ್ನ ತೋಳಿಗೆ ಹಿಂಗೆ ಹಾಕ್ಬಿಟ್ಟು ಹೇಳಿದ್ದಾರೆ. ಆಗ ಸರ ಹಿಡ್ಕೊಂಡು ಹೋಗಿ ಅವ್ರಿಗೆ ಕೇಳಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.